ನಮಸ್ಕಾರ ಗೆಳೆಯರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡೋದು ಒಂದು ಎಪಿಕ್ ವೈಕಿಂಗ್ ರಿವೆಂಜ್ ಸಿನಿಮಾವಾದ ದ ನಾರ್ತ್ ಮ್ಯಾನ್. ಈ ಸಿನಿಮಾ ಕೇವಲ ಫೈಟ್ ಅಥವಾ ಆಕ್ಷನ್ ಮಾತ್ರ ಅಲ್ಲ, ಇದು ಒಬ್ಬ ವೈಕಿಂಗ್ ಯೋಧನ ಜೀವನದ ಕತೆ. ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳೆದುಕೊಂಡು ಅವರ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕೆಂದು ತನ್ನ ಜೀವನವನ್ನೆಲ್ಲ ಕಳೆದವನ ಕತೆ. ಈ ಮೂವಿ ಆಕ್ಷನ್, ಅಡ್ವೆಂಚರ್, ಲವ್ ಹಾಗೂ ಎಲ್ಲಾ ರೀತಿಯ ಎಮೋಷನ್ ಗಳಿರುವಂತಹ ಕತೆ. ಬನ್ನಿ ಈ ಮೂವಿನ ಶುರು ಮಾಡೋಣ. ಈ ಮೂವಿ ಶುರು ಆಗೋದು 895 ಎಡೆ ನಾರ್ತ್ ಅಟ್ಲಾಂಟಿಕ್ ನಲ್ಲಿ. ಅಲ್ಲಿ ನಮಗೆ ತೋರಿಸ್ತಾರೆ, ಅವರಾಂಡಿಲ್ ಅನ್ನೋ ಒಬ್ಬ ರಾಜ ಯುದ್ಧದಲ್ಲಿ ಗೆದ್ದು ತನ್ನ ರಾಜ್ಯಕ್ಕೆ ವಾಪಸ್ ಬರ್ತಿರ್ತಾನೆ. ಅವನ ಜೊತೆ ಅವನ ತಮ್ಮನಾದ ಫ್ಯೂನ್ಲಿರ್ ಕೂಡ ಬರ್ತಿರ್ತಾನೆ. ಆ ಯುದ್ಧವನ್ನು ಗೆಲ್ಲೋದಕ್ಕೆ ಫ್ಯೂನ್ಲಿರ್ ತುಂಬಾ ಜನರನ್ನ ಸಾಯಿಸಿ ಬಹುಮುಖ್ಯ ಕಾರಣ ಆಗಿರ್ತಾನೆ. ಮತ್ತೆ ಇವರು ಗೆದ್ದಂತ ರಾಜ್ಯದಲ್ಲಿದ್ದಂತಹ ಸಂಪತ್ತನ್ನೆಲ್ಲ ದೋಚಿಕೊಂಡು ಅಲ್ಲಿ ಬಂದಿಯಾದಂತಹ ಕೈದಿಗಳನ್ನೆಲ್ಲ ಕೆಲಸ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಬರ್ತಿರ್ತಾರೆ. ನಂತರ ಯುದ್ಧವನ್ನು ಗೆದ್ದ ಖುಷಿಯಲ್ಲಿ ಪಾರ್ಟಿ ಮಾಡೋದಿಕ್ಕಂತ ಅವರಾಂಡಿಲ್, ಅವನ ಹೆಂಡತಿ ಗುಡ್ರೂನ್ ಮತ್ತು ಅವನ ಮಗನಾದ ಹ್ಯಾಮಿಯತ್ ಹಾಗೂ ಕೆಲ ಮುಖ್ಯ ಜನರು ಒಂದು ಕಡೆ ಸೇರ್ತಾರೆ. ಅವರಾಂಡಿಲ್ಗೆ ಹ್ಯಾಮಿಯತ್ನ ಕಂಡ್ರೆ ತುಂಬಾ ಪ್ರೀತಿ ಇರುತ್ತೆ. ಅವರಾಂಡಿಲ್ ತನಗೆ ಬಂದಿದ್ದಂತ ರಾಜರ ಕೊರಳಿನ ಮಾಲೆಯನ್ನು ತನ್ನ ಮಗನಿಗೆ ಹಾಕ್ತಾನೆ ಹಾಗೂ ಹೇಳ್ತಾನೆ, ಇದನ್ನು ನೀನು ಸಾಯೋವರೆಗೂ ಪ್ರೀತಿಯಿಂದ ಹಾಕೊಂಡೇ ಇರಬೇಕು ಅಂತ. ಹ್ಯಾಮಿಯತ್ ಕೂಡ ಸರಿಯಪ್ಪ ಆಯ್ತು ಅಂತ ಒಪ್ಕೋತಾನೆ. ಅದೇ ಸಮಯಕ್ಕೆ ಫ್ಯೂನ್ರಿಲ್ ಕೂಡ ಅಲ್ಲಿಗೆ ಬರ್ತಾನೆ. ಯುದ್ಧನ ಗೆಲ್ಲೋದಿಕ್ಕೆ ಇವನು ಮುಖ್ಯ ಕಾರಣ ಆಗಿರೋದ್ರಿಂದ ಗುಡ್ರೂನ್ ಇವನಿಗೆ ಡ್ರಿಂಕ್ಸ್ ನ ಕೊಡ್ತಾಳೆ. ನಂತರ ಫ್ಯೂನ್ರಿಲ್ ತನ್ನ ಮಗನಾದ ಥಾರ್ನ ಎಲ್ಲರಿಗೂ ಪರಿಚಯ ಮಾಡಿಸ್ತಾನೆ. ಅದಾದ ಮೇಲೆ ಅವರಾಂಡಿಲ್ ಮತ್ತೆ ಗುಡ್ರೂನ್ ಒಂದು ಕಡೆ ಇರ್ಬೇಕಾದ್ರೆ ಅವರಾಂಡಿಲ್ ಹೇಳ್ತಾನೆ, ನಾನು ಹ್ಯಾಮಿಯತ್ನ ರಾಜ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಹಾಗೂ ಆ ಸಮಯ ಕೂಡ ಬಂದಿದೆ ಅಂತ. ಅದಕ್ಕೆ ಗುಡ್ರೂನ್, ಅವನು ಇನ್ನೂ ಸಣ್ಣ ಹುಡುಗ ಹಾಗೂ ಹೆದರಿಕೆ ಸ್ವಭಾವದವನು, ಅವನ ಕೈಯಲ್ಲಿ ಇಷ್ಟು ದೊಡ್ಡ ರಾಜ್ಯವನ್ನು ನೋಡಿಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ನಂತರ ಅವರಾಂಡಿಲ್ ಹ್ಯಾಮಿಯತ್ನ ಕರ್ಕೊಂಡು ಒಂದು ದೇವಸ್ಥಾನದ ಹತ್ರ ಬರ್ತಾನೆ. ಇಬ್ಬರು ಆ ದೇವಸ್ಥಾನದಲ್ಲಿದ್ದಂತಹ ಒಂದು ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆ ಒಳಗಡೆ ಇವರಿಬ್ಬರು ವಿಚಿತ್ರವಾದ ನೆರೆಯ ರೀತಿ ಹರ್ಚೋದಿಕ್ಕೆ ಶುರು ಮಾಡ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ, ಹ್ಯಾಮಿಯತ್ ಹೆದರಿಕೆ ಸ್ವಭಾವದವನಾಗಿರೋದ್ರಿಂದ ಅವನಿಗೆ ಧೈರ್ಯ ತುಂಬಿ ಶಕ್ತಿಶಾಲಿ ಮಾಡೋದಿಕ್ಕೆ ಅಂತ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ. ಹೀಗೆ ಆಚರಣೆ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಇದ್ದಂತ ಒಬ್ಬ ಮಾಂತ್ರಿಕ ಒಂದು ರೀತಿಯ ಫುಡ್ ಅನ್ನು ಇವರಿಗೆ ಕೊಡ್ತಾನೆ. ಇವರಿಬ್ಬರು ನೆರೆಯ ರೀತಿನೇ ಅದನ್ನ ತಿನ್ನೋದಿಕ್ಕೆ ಶುರು ಮಾಡ್ತಾರೆ. ನಂತರ ಇವರಿಬ್ಬರು ಸೇರಿ ಹ್ಯಾಮಿಯತ್ಗೆ ಹೇಗೆ ಯುದ್ಧ ಮಾಡಬೇಕು ಮತ್ತು ಹೇಗೆ ಎಲ್ಲವನ್ನು ಧೈರ್ಯದಿಂದ ಎದುರಿಸಬೇಕು ಅಂತ ಹೇಳ್ಕೊಡ್ತಾರೆ. ಆಗ ಅವರಾಂಡಿಲ್, ನಾನೇನಾದ್ರೂ ಶತ್ರುಗಳ ಕತ್ತಿಯಿಂದ ಬಲಿಯಾದ್ರೆ ಜೀವನ ಪೂರ್ತಿ ಸೇಡು ತೀರಿಸ್ಕೊಳ್ತಾನೆ ಅಸಹಾಯಕನಾಗಿ ಇರ್ತೀಯೋ ಇಲ್ಲ ಧೈರ್ಯಶಾಲಿಯಾಗಿ ಸೇಡು ತೀರ್ಸ್ಕೊತೀಯೋ ಅಂತ ಕೇಳ್ತಾನೆ. ಆಗ ಹ್ಯಾಮಿಯತ್, ಸೇಡು ತೀರ್ಸ್ಕೊತೀನಿ ಅಪ್ಪ, ಸೇಡು ತೀರ್ಸ್ಕೊತೀನಿ ಅಂತ ಹೇಳ್ತಾನೆ. ಆಗ ಅವರಾಂಡಿಲ್ ಅವನ ಕೈಯಿಂದ ಶಪಥ ಮಾಡಿಸ್ಕೊತಾನೆ. ನಂತರ ಹ್ಯಾಮಿಯತ್ ಕೆಳಗೆ ನೋಡಿದಾಗ ಗೊತ್ತಾಗುತ್ತೆ ಅವನು ಗಾಳಿಯಲ್ಲಿ ತೇಲ್ತಿದ್ದಾನೆ ಅಂತ. ಅವರಾಂಡಿಲ್ ನ ದೇಹದ ಒಳಗಡೆ ಹ್ಯಾಮಿಯತ್ಗೆ ಅವರ ವಂಶವೃಕ್ಷ ಕಾಣಿಸುತ್ತೆ. ಅಲ್ಲಿ ನೋಡಿದಾಗ ಇವನು ಮುಂದಿನ ರಾಜನ ರೀತಿ ಕಾಣಿಸ್ತಾ ಇರ್ತಾನೆ. ಅಲ್ಲಿಂದ ಇವರು ಹೊರಗಡೆ ಬರ್ಬೇಕಾದ್ರೆ ಒಂದಷ್ಟು ಜನ ಸೈನಿಕರು ಕುದುರೆಯಲ್ಲಿ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಆಗ ಹ್ಯಾಮಿಯತ್ ಎದುರುಕೊಂಡು ಅಲ್ಲಿಂದ ಓಡೋಗಿ ಒಂದು ಕಲ್ಲಿನ ಹಿಂದೆ ಬಚ್ಚಿಡ್ಕೊಬಿಡ್ತಾನೆ. ಬಂದಿದ್ದಂತ ಸೈನಿಕರು ಅವರಾಂಡಿಲ್ ನ ಸಾಯಿಸ್ಬಿಡ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ಆ ದಾಳಿನ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಅವನ ತಮ್ಮನಾದ ಫ್ಯೂನ್ರಿಲ್ ಅಂತ. ಇದನ್ನು ನೋಡಿ ಹ್ಯಾಮಿಯತ್ ತುಂಬಾ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗಕ್ಕೆ ಶುರು ಮಾಡ್ತಾನೆ. ಇವನನ್ನ ಹಿಂಬಾಲಿಸಿಕೊಂಡು ಆ ಸೈನಿಕರು ಕೂಡ ಬರೋದಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವನು ಒಂದು ಮರದ ದಿಣ್ಣೆಯ ಕೆಳಗಡೆ ಹೋಗಿ ಬಚ್ಚಿಟ್ಕೋತಾನೆ. ನಂತರ ಆ ಸೈನಿಕರೆಲ್ಲರೂ ಹೋದ್ರು ಅಂತ ಹೊರಗಡೆ ಬಂದಾಗ ಒಬ್ಬ ಸೈನಿಕ ಬಂದು ಹ್ಯಾಮಿಯತ್ ನ ಹಿಡ್ಕೊಬಿಡ್ತಾನೆ. ಆಗ ಹ್ಯಾಮಿಯತ್ ಅವನ ಹತ್ರ ಇದ್ದಂತ ಚಾಕುನ ತಗೊಂಡು ಅವನ ಮೂಗನ್ನ ಕತ್ತರಿಸಿ ಅಲ್ಲಿಂದ ಓಡೋಗ್ತಾನೆ. ನಂತರ ಹ್ಯಾಮಿಯತ್ ಅವನು ವಾಸ ಮಾಡ್ತಿದ್ದಂತಹ ಗುಡಿಸಲ ಹತ್ರ ಬಂದಾಗ ಅಲ್ಲಿದ್ದಂತ ಜನರನ್ನ ಫ್ಯೂನ್ಲಿರ್ನ ಜನರು ಸಾಯಿಸ್ತಾ ಇರ್ತಾರೆ. ಹ್ಯಾಮಿಯತ್ ಅಲ್ಲೇ ಇದ್ದಂತ ಒಂದು ಬಟ್ಟೆನ ಸುತ್ಕೊಂಡು ನೋಡಿದಾಗ ಫ್ಯೂನ್ಲಿರ್ ಗುದ್ರನ್ನ ಎತ್ಕೊಂಡು ಹೋಗ್ತಾ ಇರ್ತಾನೆ. ನಂತರ ಅಲ್ಲಿಗೆ ಅವಾಗ್ಲೇ ಮೂಗ್ ಕುಯ್ಸ್ಕೊಂಡಿದ್ನಲ್ಲ ಆ ಸೈನಿಕ ಬಂದು ಫ್ಯೂನ್ಲಿರ್ನ ಹತ್ರ, ನಾನು ಹ್ಯಾಮಿಯತ್ನ ಸಾಯಿಸಿ ಆ ಸಮುದ್ರದೊಳಗಡೆ ಎಸ್ಬಿಟ್ಟೆ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಇವನು ಹ್ಯಾಮಿಯತ್ನ ಸಾಯಿಸಿಲ್ಲ ಅಂತ ಹೇಳಿದಿದ್ರೆ ಫ್ಯೂನ್ಲಿರ್ ಇವನನ್ನ ಸಾಯಿಸ್ಬಿಡ್ತಿದ್ದ. ನಂತರ ಹ್ಯಾಮಿಯತ್ ಅಲ್ಲೇ ಇದ್ದಂತ ಒಂದು ಬೋಟ್ ನ ತಗೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಾ ಇರ್ತಾನೆ, ನಾನು ನಮ್ಮ ಅಪ್ಪನ ಸಾವಿಗೆ ಸೇಡು ತೀರ್ಸ್ಕೋತೀನಿ ಹಾಗೂ ಇವನ ತಾಯಿ ಗುಡ್ರೂನ್ ನ ಫ್ಯೂನ್ಲಿರ್ ನಿಂದ ಕಾಪಾಡ್ತೀನಿ ಅಂತ ಶಪಥ ಮಾಡ್ತಾನೆ. ನಂತರ ಆ ಸೀನ್ ಸ್ವಲ್ಪ ವರ್ಷಗಳಾದ ಮೇಲೆ ರೂಸ್ ಅನ್ನೋ ಒಂದು ಜಾಗದಲ್ಲಿ ತೋರಿಸ್ತಾರೆ. ಅಲ್ಲಿ ಹ್ಯಾಮಿಯತ್ ಒಂದು ಬೋಟ್ ಅನ್ನ ನಾವಿಕನ ರೀತಿ ನಡೆಸ್ತಿರ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಅವನು ಬೇರೆ ಒಂದು ರಾಜ್ಯಕ್ಕೆ ಬಂದು ಅಲ್ಲಿ ಸೈನಿಕನ ರೀತಿ ಕೆಲಸ ಮಾಡ್ತಿದ್ದಾನೆ ಅಂತ. ನಂತರ ರಾತ್ರಿ ಆದ ಮೇಲೆ ಅವಾಗ್ಲೇ ನೋಡಿದ್ವಲ್ಲ ಅವರಾಂಡಿಲ್ ಮತ್ತು ಹ್ಯಾಮಿಯತ್ ಒಂದು ನೆರೆಯ ರೀತಿ ವರ್ತನೆ ಮಾಡ್ತಾ ಆಚರಣೆ ಮಾಡ್ತಿದ್ರಲ್ಲ, ಅದೇ ರೀತಿ ಆಚರಣೆ ಇಲ್ಲೂ ಕೂಡ ಮಾಡ್ತಾ ಇರ್ತಾರೆ. ನಂತರ ಬೆಳಿಗ್ಗೆ ಆದ ಮೇಲೆ ಹ್ಯಾಮಿಯತ್ ಒಂದಷ್ಟು ಜನರ ಜೊತೆ ಸೇರಿಕೊಂಡು ಒಂದು ಪ್ರಾಂತ್ಯದ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರುವಂತ ಜನರನ್ನ ಭೀಕರವಾಗಿ ಸಾಯಿಸ್ತಿರ್ತಾರೆ. ಆದರೆ ಇವರು ಪುರುಷರನ್ನ ಮಾತ್ರ ಸಾಯಿಸ್ತಾ ಇರ್ತಾರೆ, ಹೆಂಗಸರು ಮತ್ತು ಮಕ್ಕಳನ್ನ ಸಾಯಿಸ್ತಿರೋದಿಲ್ಲ. ನಂತರ ಅಲ್ಲಿದ್ದಂತ ಸಂಪತ್ತನ್ನೆಲ್ಲ ದೋಚಿಕೊಂಡು ಉಳಿದವರನ್ನೆಲ್ಲ ಬಂದಿಗಳನ್ನಾಗಿ ಮಾಡಿ ಅವರ ಗುಡಿಸಲುಗಳಿಗೆಲ್ಲ ಬೆಂಕಿ ಹಾಕ್ತಾರೆ. ಈ ಕಡೆ ಬಂದಿಯಾಗಿದ್ದ ಜನರಿಗೆಲ್ಲ ತೊಂದರೆ ಕೊಡ್ತಾ ಸಂತೋಷ
ಪಡ್ತಾ ಇರ್ತಾರೆ. ಇದೆಲ್ಲ ಹ್ಯಾಮಿಯತ್ಗೆ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಅವನ್ಗೆ ಏನು ಮಾಡೋಕೆ ಆಗ್ತಿರೋದಿಲ್ಲ. ಆಮೇಲೆ ಇವನು ಹೊರಗಡೆ ಬರ್ತಾನೆ. ಅಲ್ಲೇ ಒಂದು ಸುಟ್ಟೋಗಿರೋ ಅಂತ ಗುಡಿಸಲಿನ ಒಳಗಡೆ ಒಬ್ಬಳು ಕಣ್ಣಿಲ್ಲದ ಹೆಂಗಸು ದೇವರಿಗೆ ಪೂಜೆ ಮಾಡ್ತಿರ್ತಾಳೆ. ಅಲ್ಲಿಗೆ ಹ್ಯಾಮಿಯತ್ ಬಂದಾಗ ಇವಳು ಅವನನ್ನ ಕಂಡಿಡಿತಾಳೆ. ಒಬ್ಬ ರಾಜನ ಇಡೀ ಜೀವನ ಒಂದೇ ರಾತ್ರಿಯಲ್ಲಿ ಬದಲಾಯಿತು. ಅವನು ತುಂಬಾ ಕ್ರೂರಿ ಹಾಗೂ ಮಾನವೀಯತೆನೇ ಇಲ್ಲದ ಮನುಷ್ಯನಾಗಿ ಬದಲಾದ ಅವನು ನೀನೇ ತಾನೆ ಅಂತ ಕೇಳ್ತಾಳೆ. ನಂತರ ಅವನ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನೀನು ಯಾರಿಗಾಗಿ ಕೊನೆಯ ಕಣ್ಣೀರನ್ನ ಇಟ್ಟಿದ್ದೆ ಅವರನ್ನ ನೆನಪು ಮಾಡಿಕೊ ಅಂತ ಹೇಳ್ತಾಳೆ. ನಂತರ ಹ್ಯಾಮಿಯತ್ ಹೇಳ್ತಾನೆ, ಈ ದ್ವೇಷದ ಬೆಂಕಿ ಸೇಡು ತೀರಿಸಿಕೊಳ್ಳುವ ತನಕ ಆರೋದಿಲ್ಲ ಅಂತ ಹೇಳ್ತಾನೆ. ಆ ಹೆಂಗಸು ಒಬ್ಬಳು ರಾಜಕುಮಾರಿ ಸಿಗ್ತಾಳೆ. ಅವಳ ಜೊತೆ ನಿನ್ನ ಮುಂದಿನ ಪ್ರಯಾಣ ಮುಂದುವರಿಯುತ್ತೆ ಅಂತ ಹೇಳಿ ಅಲ್ಲಿಂದ ಮಾಯ ಆಗೋಗ್ತಾಳೆ. ಈ ಕಡೆ ಹ್ಯಾಮಿಯತ್ ಎಲ್ಲಾ ಸೈನಿಕರು ಇರುವಂತಹ ಒಂದು ಜಾಗಕ್ಕೆ ಬರ್ತಾನೆ. ಅಲ್ಲಿ ಒಬ್ಬನನ್ನು ಕೇಳ್ತಾನೆ, ಫ್ಯೂನ್ಲಿರ್ ಯಾರು ಅಂತ. ಅದಕ್ಕೆ ಅವನು ಫ್ಯೂನ್ಲಿರ್ ಒಬ್ಬ ಮೋಸಗಾರ, ವಿನಾಕಾರಣ ತನ್ನ ಅಣ್ಣನನ್ನ ಕೊಂದ ಅಂತ ಹೇಳ್ತಾನೆ. ಅದಕ್ಕೆ ಹ್ಯಾಮಿಯತ್, ಫ್ಯೂನ್ರಿಲ್ ನನಗೆ ಗೊತ್ತು, ಆದರೆ ಅವನು ಐಸ್ಲ್ಯಾಂಡ್ ನ ಯಾಕೆ ವಶಪಡಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಅವನ ರಾಜ್ಯ ಇರೋದು ರಾಫ್ತೆ ಅಲ್ಲಿ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಆ ಸೈನಿಕ, ಯಾವಾಗ ನಾರ್ವೆಯ ರಾಜ ಅವನ ರಾಜ್ಯನ ಕಿತ್ಕೊಂಡ್ನೋ ಆಗ ಫ್ಯೂನ್ರಿಲ್ ಅವನ ಹೆಂಡತಿ ಮಕ್ಕಳ ಜೊತೆ ಅಲ್ಲಿಂದ ಓಡಿ ಹೋದ ಅಂತ ಹೇಳ್ತಾನೆ. ನಂತರ ಅಲ್ಲಿಗೆ ಒಂದು ಕಾಗೆ ಬರುತ್ತೆ. ಆ ಕಾಗೆನ ನೋಡಿ ಇವನ್ಗೆ ಅರ್ಥ ಆಗೋಗುತ್ತೆ, ಅದು ಬೇರೆ ಯಾರು ಅಲ್ಲ, ಇವನ ಸತ್ತು ಹೋದಂತ ಅಪ್ಪನ ಆತ್ಮ ಅಂತ. ಅದು ಇವನಿಗೆ ಸೇಡು ತೀರಿಸಿಕೊಳ್ಳುವ ವಿಷಯವನ್ನು ನೆನಪಿಸಲು ಹಾಗೂ ಈಗ ಆ ಸಂದರ್ಭ ಬಂದಿದೆ ಅಂತ ತಿಳಿಸಲು ಬಂದಿರುತ್ತೆ. ನಂತರ ಇವನು ತನ್ನ ತಲೆ ಕೂದಲನ್ನು ಕಟ್ ಮಾಡಿ ಒಂದು ಸೀಲ್ ಹಾಕುವ ಕಬ್ಬಿಣದಿಂದ ಬರೆ ಹಾಕಿಕೊಂಡು ತನ್ನ ಕತ್ತಲ್ಲಿದ್ದ ಮಾಲೆಯನ್ನು ಕಿತ್ತು ಹಾಕಿ ಪೂರ್ತಿ ತನ್ನ ವೇಷವನ್ನು ಬದಲಾಯಿಸಿಕೊಂಡು ಫ್ಯೂನ್ಲಿರ್ಗೆಂದು ಕರೆದುಕೊಂಡು ಹೋಗ್ತಿದ್ದ ಬಂದಿಗಳ ಗುಂಪಿಗೆ ಹೋಗಿ ಸೇರ್ಕೋತಾನೆ. ಅಲ್ಲಿ ಇವನಿಗೆ ಮಾಯಾವಿ ಹಾಗೂ ಗಿಡಮೂಲಿಕೆಗಳ ಶಕ್ತಿ ಇದ್ದ ಒಬ್ಬ ಹುಡುಗಿ ಸಿಗ್ತಾಳೆ. ನಂತರ ಅಲ್ಲಿಂದ ಬಂದಿಗಳ ಜೊತೆ ಬೋಟ್ ನಲ್ಲಿ ಹೋಗ್ತಾ ಇರ್ತಾನೆ. ಆಗ ಇವನು ಸೈನಿಕರ ಮಾತುಗಳನ್ನು ಕದ್ದು ಕೇಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಿರ್ಬೇಕಾದ್ರೆ, ನೀನು ನಿನ್ನ ರೂಪನ ಬದಲಾಯಿಸಿಕೊಂಡ ಮಾತ್ರಕ್ಕೆ ನಿನ್ನನ್ನ ನೀನು ಮರೆ ಮಾಡಿಕೊಳ್ಳಲು ಆಗೋದಿಲ್ಲ ನಾರ್ತ್ ಮ್ಯಾನ್ ಅಂತ ಆ ಹುಡುಗಿ ಹೇಳ್ತಾಳೆ. ಆಗ ಹ್ಯಾಮಿಯತ್, ಇದು ನಿನಗೆ ಹೇಗೆ ಗೊತ್ತು ಮಾಯಗತಿ ಅಂತ ಕೇಳ್ತಾನೆ. ಆಗ ಆ ಹುಡುಗಿ, ನೀನು ಗುಲಾಮನಾಗಬೇಕು ತಾನೆ, ಅದಕ್ಕೆ ನಿನ್ನ ಈ ಚಾಲಾಕಿತನವನ್ನ ಬಚ್ಚಿಡು ಹಾಗೂ ಆ ಸೈನಿಕರ ಮುಂದೆ ಅಸಹಾಯಕನ ಹಾಗೆ ನಾಟಕ ಮಾಡು ಅಂತ ಹೇಳ್ತಾಳೆ. ಆಗ ಹ್ಯಾಮಿಯತ್, ನಾನು ಶತ್ರುಗಳಿಗೆ ಸಾವಿನ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅಂದಂಗೆ ಇಲ್ಲಿ ಹ್ಯಾಮಿಯತ್ ಗುಲಾಮನ ರೀತಿಯ ವೇಷ ಧರಿಸಿ ಫ್ಯೂನ್ಲಿರ್ನ ರಾಜ್ಯ ಸೇರೋದಕ್ಕೆ ಹೋಗ್ತಾ ಇರ್ತಾನೆ. ನಂತರ ಇವರು ಐಸ್ಲ್ಯಾಂಡ್ಗೆ ಬಂದು ತಲುಪ್ತಾರೆ. ಅವಾಗ್ಲೇ ಹ್ಯಾಮಿಯತ್ನ ಕೈಲಿ ಮೂಗು ಕೊಯ್ಸ್ಕೊಂಡಿದ್ನಲ್ಲ ಆ ಸೈನಿಕ ಇವರನ್ನ ಕರ್ಕೊಂಡೋಗಕ್ಕೆ ಅಲ್ಲಿಗೆ ಬಂದಿರ್ತಾನೆ. ನಂತರ ಎಲ್ಲಾ ಬಂದಿಗಳು ನಡೆದುಕೊಂಡು ಬೆಟ್ಟ ಗುಡ್ಡಗಳ ಮಧ್ಯೆ ಹೋಗ್ತಾ ಇರ್ಬೇಕಾದ್ರೆ ಆಗ ಈ ಹುಡುಗಿ ಹ್ಯಾಮಿಯತ್ನ ಕೇಳ್ತಾಳೆ, ನೀನು ಆ ನರಕದ ರೀತಿ ಇರುವಂತ ರಾಜ್ಯಕ್ಕೆ ತಲೆಮರೆಸಿಕೊಂಡು ಏಕೆ ಹೋಗಬೇಕು ಅಂತ ಅನ್ಕೊಂಡಿದ್ಯಾ ಅಂತ. ಅದಕ್ಕೆ ಹ್ಯಾಮಿಯತ್, ನನ್ನನ್ನು ವಿಧಿ ಇಲ್ಲಿಗೆ ಕರೆದುಕೊಂಡು ಬಂದಿದೆ. ನನ್ನ ರಾಜ್ಯ ಅಪ್ಪ ಅಮ್ಮನನ್ನು ಕಿತ್ತುಕೊಂಡವನನ್ನು ಕೊಂದು ಅವರಿಗೆ ಶಾಂತಿ ಮತ್ತು ಸ್ವತಂತ್ರವನ್ನು ಕೊಡಲು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆ ಹುಡುಗಿ, ಇದು ನಿನ್ನ ರಾಜ್ಯನ ಅಂತ ಕೇಳ್ತಾಳೆ. ಅದಕ್ಕೆ ಹ್ಯಾಮಿಯತ್, ಫ್ಯೂನ್ಲಿರ್ ನನ್ನ ರಾಜ್ಯವನ್ನ ಕಿತ್ತುಕೊಂಡ, ಆದರೆ ಮತ್ತೊಬ್ಬ ಅವನಿಂದ ಕಿತ್ತುಕೊಂಡ, ಅದಕ್ಕೆ ಅವನು ಅಲ್ಲಿಂದ ಓಡಿ ಬಂದು ಇಲ್ಲಿ ರಾಜ್ಯಭಾರ ಮಾಡ್ತಿದ್ದಾನೆ. ನನ್ನ ರಾಜ್ಯ ಹಾಗೂ ನೆಮ್ಮದಿಯನ್ನು ಕಿತ್ತುಕೊಂಡವನನ್ನು ಕೊಲ್ಲೋವರೆಗೂ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾನೆ. ನಂತರ ಈ ಹುಡುಗಿ ತನ್ನ ಹೆಸರು ಓಲ್ಗಾ ಎಂದು ಪರಿಚಯ ಮಾಡಿಕೊಂಡು, ನಾನು ಈ ದ್ವೀಪದಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೂ ನನಗೆ ಸ್ವಲ್ಪ ಮಾಂತ್ರಿಕ ಶಕ್ತಿಯೂ ಗೊತ್ತು. ನೀನು ನನಗೆ ಸಹಾಯ ಮಾಡಿದರೆ ಇವರನ್ನೆಲ್ಲ ನಾಶ ಮಾಡಿ ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾಳೆ. ನಂತರ ಅದಕ್ಕೆ ಹ್ಯಾಮಿಯತ್ ಕೂಡ ಒಪ್ಕೋತಾನೆ. ಇವರೆಲ್ಲರೂ ಫ್ಯೂನ್ಲಿರ್ನ ರಾಜ್ಯಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ನಮಗೆ ಫ್ಯೂನ್ಲಿರ್, ಅವನ ಮಗನಾದ ಗುನ್ನಾರ್ ಹಾಗೂ ಥಾರ್ನ ತೋರಿಸ್ತಾರೆ. ಎಲ್ಲ ಗುಲಾಮರನ್ನು ಲೈನ್ ಆಗಿ ನಿಲ್ಸಿ ಇವರೆಲ್ಲ ಮಳೆಗಾಲದವರೆಗೆ ಬದುಕೋದಿಲ್ಲ, ಇವರನ್ನೆಲ್ಲ ಮಾರಿಬಿಡಿ ಅಂತ ಫ್ಯೂನ್ಲಿರ್ ಹೇಳ್ತಾನೆ. ಆಗ ಹ್ಯಾಮಿಯತ್ ಸ್ವಲ್ಪ ರೋಷದಿಂದ ಚೀರಾಡ್ತಾನೆ. ಇದನ್ನ ನೋಡಿ ಫ್ಯೂನ್ರಿಲ್ಗೆ ಗೊತ್ತಾಗೋಗುತ್ತೆ ಇವನು ಬಲಿಷ್ಠವಾಗಿದ್ದಾನೆ ಅಂತ. ನಂತರ ಹ್ಯಾಮಿಯತ್ನ ಜೊತೆ ಇಬ್ಬರು ಹುಡುಗರು ಮತ್ತು ಇಬ್ಬರು ಹುಡುಗಿಯರು ಹಾಗೂ ಓಲ್ಗಾನ ಇಟ್ಕೋತಾರೆ. ನಂತರ ರಾತ್ರಿ ಆದ ಮೇಲೆ ಹ್ಯಾಮಿಯತ್ ಹೊರಗಡೆ ಬರ್ತಾನೆ. ಅಲ್ಲಿ ಇವನಿಗೆ ಅವರ ಅಮ್ಮನ ಗುಡಿಸಲು ಕಾಣಿಸುತ್ತೆ. ಆ ಗುಡಿಸಲಿನ ಮುಂದೆ ನಿಂತು, ನಾನು ನಿನ್ನನ್ನು ಸ್ವತಂತ್ರಗೊಳಿಸ್ತೀನಿ ಅಮ್ಮ ಅಂತ ಹೇಳ್ತಿರ್ತಾನೆ. ನಂತರ ಮಾರನೇ ದಿನ ಎಲ್ಲಾ ಬಂದಿಗಳ ಜೊತೆ ಸೇರಿ ಹ್ಯಾಮಿಯತ್ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಕೆಲಸ ಮಾಡ್ಬೇಕಾದ್ರೆ ಅವರ ಅಮ್ಮ ಇರುವಂತಹ ಗುಡಿಸಲಿನ ಹತ್ರ ಹೋಗ್ತಾನೆ. ಅಲ್ಲಿ ಇವರಮ್ಮ ಫ್ಯೂನ್ಲಿರ್ನ ಜೊತೆ ಇರೋದನ್ನ ನೋಡಿ ಬೇಜಾರ್ ಮಾಡ್ಕೋತಾನೆ. ನಂತರ ರಾತ್ರಿ ಆದ ಮೇಲೆ ಇವನು ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಇವನಿಗೆ ಒಂದು ನರಿ ಕಾಣಿಸುತ್ತೆ. ಆ ನರಿನ ಫಾಲೋ ಮಾಡ್ಕೊಂಡು ಮುಂದೆ ಹೋದಾಗ ಅದು ಇವನನ್ನು ಒಂದು ಗುಹೆ ಹತ್ರ ಕರ್ಕೊಂಡು ಹೋಗುತ್ತೆ. ಆ ಗುಹೆ ಒಳಗಡೆ ಹೋಗ್ತಾನೆ. ಅದರ ಒಳಗಡೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಅದೇ ರೀತಿಯ ಒಬ್ಬ ಮಾಯಾವಿ ಇಲ್ಲೂನು ಇರ್ತಾನೆ. ಅವನು ಹ್ಯಾಮಿಯತ್ನ ನೋಡಿದ ತಕ್ಷಣ ಕಣ್ಣಿಡ್ದು ಬಿಡ್ತಾನೆ. ಆಗ ಹ್ಯಾಮಿಯತ್
ಹ್ಯಾಮಿಯತ್ ನಾನು ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆಗ ಆ ಮಾಯಾವಿ ಒಂದು ಬುರುಡೆನ ಇವನಿಗೆ ತೋರಿಸ್ತಾನೆ. ಆ ಬುರುಡೆ ಬೇರೆ ಯಾರದ್ದು ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇವನ ರೀತಿನೇ ಒಬ್ಬ ಮಾಯಾವಿನ ನೋಡಿದ್ವಲ್ಲ ಅವನ ಬುರುಡೆನೆ ಇದು. ಫ್ಯೂನ್ಲಿರ್ ಇವನ್ನ ಕೂಡ ಸಾಯಿಸ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಆ ಮಾಯಾವಿ ಆ ಬುರುಡೆಯ ಕೂದಲನ್ನು ಕಿತ್ತು ಬೆಂಕಿಗೆ ಹಾಕ್ತಾನೆ. ಆಗ ಇನ್ನೊಬ್ಬ ಮಾಯಾವಿಯ ಆತ್ಮ ಇವನ ಮೇಲೆ ಬಂದು ಸೇರ್ಕೊಳ್ಳುತ್ತೆ. ಆಗ ಆತ್ಮ ಹೇಳುತ್ತೆ, ನಿನ್ನ ಸೇಡನ್ನು ತೀರಿಸಿಕೊಳ್ಳಲು ಈ ಪ್ರಪಂಚದಲ್ಲೇ ತುಂಬಾ ಶಕ್ತಿಶಾಲಿಯಾದ ಮತ್ತು ಯಾರೂ ಕೂಡ ಬಾಗಿಸಲಾಗದ ಒಂದು ಕತ್ತಿ ಇದೆ, ಅದರ ಹೆಸರು ಡ್ರೈಗರ್, ಅದು ಅಮರ ಅಂತ ಹೇಳ್ತಾನೆ. ಆಗ ಹ್ಯಾಮಿಯತ್ ಅದು ಎಲ್ಲಿದೆ ಅಂತ ಕೇಳ್ತಾನೆ. ಅದು ನಿನಗೆ ಬೇಕೆಂದರೆ ಅದರ ಮಾಲೀಕನನ್ನ ನೀನು ಮೀಟ್ ಮಾಡಬೇಕು, ಅವನ ಹೆಸರು ಮೌಂಟ್ ರೇಗರ್ ಅಂತ ಹೇಳ್ತಾನೆ. ನಂತರ ಜಾದುವಿಂದ ಒಂದು ಹಾವನ್ನು ಹಿಡಿದುಕೊಂಡು ಆಟಾಡಿಸ್ತಾ ಇರ್ತಾನೆ. ಅದನ್ನ ಹ್ಯಾಮಿಯತ್ ಕಡೆ ಎಸೆದಾಗ ಅದು ಒಂದು ಹಗ್ಗವಾಗಿ ಬದಲಾಗುತ್ತೆ. ಆ ಹಗ್ಗವನ್ನು ತಗೊಂಡು ಹ್ಯಾಮಿಯತ್ ಒಂದು ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲಿ ಸತ್ತಿರುವ ಒಬ್ಬ ರಾಜನ ಅಸ್ಥಿಪಂಜರ ಇರುತ್ತೆ. ಅದರ ಕೈಯಲ್ಲಿ ಆ ಕತ್ತಿ ಕೂಡ ಇರುತ್ತೆ. ಅದನ್ನ ಅಲ್ಲಿಂದ ತಗೋತಾನೆ. ನಂತರ ಅವನಿದ್ದಂತ ಗುಡಿಸಲಿನ ಹತ್ರ ಬಂದು ಆ ಕತ್ತಿನ ಅವನ ಕಡೆ ಬಚ್ಚಿಡ್ತಾನೆ. ನಂತರ ಮಾರನೇ ದಿನ ಬೆಳಿಗ್ಗೆ ಹ್ಯಾಮಿಯತ್ ಮತ್ತೆ ಓಲ್ಗಾ ಒಂದು ಕಡೆ ಮೀಟ್ ಆಗ್ತಾರೆ. ಅಲ್ಲಿ ಓಲ್ಗಾ ತನ್ನ ಕೈಯಲ್ಲಿದ್ದಂತ ಬ್ರೆಡ್ ನೆಲಕ್ಕೆ ಬಿದ್ದಂತೆ ನಾಟಕ ಮಾಡಿ ಹ್ಯಾಮಿಯತ್ನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಹ್ಯಾಮಿಯತ್ ಕೇಳ್ತಾನೆ, ಇವರು ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಅದಕ್ಕೆ ಓಲ್ಗಾ, ನಂಗನ್ಸುತ್ತೆ ಅವರು ಯಾವುದೋ ಒಂದು ರೀತಿಯ ಆಟ ಆಡ್ಸೋದಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಹ್ಯಾಮಿಯತ್ ಯಾವ ಕತ್ತಿಯಿಂದ ಫ್ಯೂನ್ಲಿರ್ನ ತಲೆ ಹೋಗುತ್ತೋ ಆ ಕತ್ತಿನ ನಾನು ಕಂಡಿಡ್ದಾಯ್ತು ಅಂತ ಹೇಳ್ತಾನೆ. ಆಗ ಓಲ್ಗಾ, ನೀನು ಇದನ್ನೆಲ್ಲ ಯಾವಾಗ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಹ್ಯಾಮಿಯತ್, ಸಮಯ ಬಂದಾಗ ಅಲ್ಲಿಯವರೆಗೂ ನಾನು ಒಂದು ರೋಷ ತುಂಬಿದಂತಹ ಆತ್ಮದ ರೀತಿ ಕಾಯುತ್ತಾ ಇರಬೇಕು ಅಂತ ಹೇಳ್ತಾನೆ. ಹಾಗೆ ನಾನು ನಿನ್ನನ್ನು ಮತ್ತು ನನ್ನ ಅಮ್ಮನನ್ನು ಇಲ್ಲಿಂದ ರಕ್ಷಣೆ ಮಾಡಿ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ನಂತರ ಈ ಕಡೆ ಫ್ಯೂನ್ಲಿರ್, ಗುದ್ರೂರ್, ಥೋರ್ ಮತ್ತು ಗುನ್ನಾರ್ ಆ ಆಟದ ಸ್ಥಳಕ್ಕೆ ಹೋಗಲು ರೆಡಿ ಆಗ್ತಿರ್ತಾರೆ. ಅಲ್ಲಿಗೆ ಹ್ಯಾಮಿಯತ್ ಕೂಡ ಬರ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ಸೈನಿಕ ಆಟಗಾರರಲ್ಲಿ ಒಬ್ಬ ಮಿಸ್ ಆಗಿದ್ದಾನೆ ಅಂತ ಥೋರ್ಗೆ ಹೇಳ್ತಾನೆ. ಆಗ ಥೋರ್ ಬಂದು ಹ್ಯಾಮಿಯತ್ನ ಕೇಳ್ತಾನೆ, ನೀನು ನಮ್ಮ ಜೊತೆ ಆಟ ಆಡಲು ಬರ್ತೀಯಾ ಅಂತ. ಅದಕ್ಕೆ ಹ್ಯಾಮಿಯತ್ ಕೂಡ ಒಪ್ಕೋತಾನೆ. ನಂತರ ಎಲ್ಲರೂ ಎರಡು ರಾಜ್ಯಗಳ ಮಧ್ಯೆ ನಡೆಯುವ ಆಟದ ಜಾಗಕ್ಕೆ ಬರ್ತಾರೆ. ನಂತರ ಅಲ್ಲಿ ಎರಡು ದಿಕ್ಕಿನಲ್ಲಿ ಎರಡು ಕಂಬಗಳನ್ನು ನೆಟ್ಟಿರ್ತಾರೆ. ಈ ಆಟ ಒಂದು ರೀತಿ ಹಾಕಿ ಆಟದ ರೀತಿ ಇರುತ್ತೆ. ಇವರ ಕೈಯಲ್ಲಿರುವಂತಹ ಕೋಲಿನಿಂದ ಬಾಲ್ಗೆ ಹೊಡೆದು ಆ ಬಾಲ್ ಹೋಗಿ ಕಂಬಕ್ಕೆ ಬಿದ್ದರೆ ಆ ಟೀಮ್ಗೆ 1 ಅಂಕ. ಒಂದೊಂದು ಟೀಮ್ ನಲ್ಲಿ 5 ಜನ ಸ್ಪರ್ಧಿಗಳು ಇರ್ತಾರೆ. ಈ ಆಟನ ಇವರು ಹೇಗ್ ಬೇಕಾದ್ರೂ ಹೊಡೆದಾಡ್ಕೊಂಡು ಆಡ್ಬೋದಾಗಿರುತ್ತೆ. ಆಟ ಪ್ರಾರಂಭವಾಗುತ್ತೆ. ಎಲ್ಲರೂ ಹೊಡೆದಾಡಲು ಶುರು ಮಾಡ್ತಾರೆ. ಮೊದಲ ಆಟದಲ್ಲಿ ಆಪೋಸಿಟ್ ಟೀಮ್ನವರು ಬಾಲ್ನ ಕಂಬಕ್ಕೆ ಹೊಡೆದು ಗೆಲ್ತಾರೆ. ನಂತರ ಎರಡನೇ ಸಲ ಕೂಡ ಆಪೋಸಿಟ್ ಟೀಮ್ನವರು ಇಷ್ಟ ಬಂದಂಗೆ ಇವ್ರಿಗೆಲ್ಲ ಹೊಡೆದು ಗೆಲ್ತಾರೆ. ಮೂರನೇ ಸಲ ಆಟ ಶುರುವಾದಾಗ ಹ್ಯಾಮಿಯತ್ಗೆ ಹೇಗೆ ಆಡ್ಬೇಕು ಅಂತ ಗೊತ್ತಾಗೋಗಿರುತ್ತೆ. ಅವನು ಕೂಡ ಈ ಟೀಮ್ನ ಎಲ್ಲರಿಗೂ ಚೆನ್ನಾಗಿ ಹೊಡಿತಾನೆ. ನಂತರ ಕೊನೆಯದಾದ ಒಬ್ಬ ದಾಂಡಿಗನಿಗೆ ಹೊಡಿಬೇಕಾದ್ರೆ ಗುನ್ನಾರ್ ಅಲ್ಲಿಗೆ ಬಂದು ಬಾಲನ್ನು ಎತ್ಕೊಂಡು ಆ ಕಂಬದ ಕಡೆಗೆ ಓಡೋಗ್ತಿರ್ತಾನೆ. ಆಗ ಆ ದಾಂಡಿಗ ಅಲ್ಲಿಗೆ ಬಂದು ಗುನ್ನಾರ್ಗೆ ಹೊಡಿಯೋದಿಕ್ಕೆ ನೋಡ್ತಿರ್ತಾನೆ. ಇನ್ನೇನು ಆ ದಾಂಡಿಗ ಗುನ್ನಾರ್ಗೆ ಹೊಡಿಬೇಕು ಅನ್ಕೊಳ್ಳೋ ಅಷ್ಟರಲ್ಲಿ ಹ್ಯಾಮಿಯತ್ ಬಂದು ಅವನನ್ನ ಕಾಪಾಡ್ತಾನೆ. ಹಾಗೂ ಆ ದಾಂಡಿಗನಿಗೆ ತನ್ನ ತಲೆಯಿಂದಾನೆ ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಈ ಕಡೆ ಎಲ್ಲರೂ ಗುನ್ನಾರ್ನ ಎದ್ದೇಳಿಸ್ತಾರೆ. ಹ್ಯಾಮಿಯತ್ನ ಟೀಮ್ನವರೇ ಆಟನ ಗೆಲ್ತಾರೆ. ಈ ಕಡೆ ಆಟನ ಗೆದ್ದ ಖುಷಿಯಿಂದ ಪಾರ್ಟಿ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಒಬ್ಬ ಸೈನಿಕ ಬಂದು ಹ್ಯಾಮಿಯತ್ನ ಥೋರ್ ಇರೋ ಕಡೆ ಕರ್ಕೊಂಡು ಹೋಗ್ತಾನೆ. ನೀನು ಆಟದಲ್ಲಿ ಗೆದ್ದು ನಮ್ಮ ರಾಜ್ಯದ ಹೆಸರನ್ನು ಉಳಿಸಿದ್ದಕ್ಕಾಗಿ ನಿನಗೆ ಕೆಲವು ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ತಾನೆ. ನಾವಿಲ್ಲಿಂದ ವಾಪಸ್ ಹೋದ್ಮೇಲೆ ನಿನಗೆ ಕಡಿಮೆ ಶ್ರಮ ಇರುವಂತಹ ಹಾಗೂ ಬೇರೆಯವರಿಂದ ಕೆಲಸ ಮಾಡಿಸುವಂತಹ ಹಕ್ಕನ್ನು ಕೊಡ್ತೀವಿ ಅಂತ ಹೇಳ್ತಾನೆ. ಹಾಗೂ ನಿನಗೆ ಆ ಓಲ್ಗಾ ಅಂದ್ರೆ ಇಷ್ಟ ಅಲ್ವಾ, ನೀನು ಇನ್ನು ಮುಂದೆ ಎಷ್ಟು ಬೇಕಾದರೂ ಅವಳ ಜೊತೆ ಮಾತನಾಡಬಹುದು, ನಾವ್ಯಾರು ತಡೆಯೋದಿಲ್ಲ. ಆದರೆ ನಿನ್ನನ್ನು ಗುಲಾಮಗಿರಿಯಿಂದ ಸ್ವತಂತ್ರಗೊಳಿಸಲು ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹ್ಯಾಮಿಯತ್ ಕೂಡ ಸರಿ ಅಂತ ಒಪ್ಕೋತಾನೆ. ಅದಾದ್ಮೇಲೆ ಹ್ಯಾಮಿಯತ್ ಹಾಗೂ ಓಲ್ಗಾ ಲವ್ ನಲ್ಲಿ ಬೀಳ್ತಾರೆ. ಮಾರನೇ ದಿನ ಹ್ಯಾಮಿಯತ್ ಎಲ್ಲ ಬಂದಿಗಳಿಂದ ಕೆಲಸ ಮಾಡಿಸ್ತಾ ಇರ್ತಾನೆ. ರಾತ್ರಿ ಆದ ಮೇಲೆ ಸ್ವಲ್ಪ ಸೈನಿಕರನ್ನು ಕೊಂದು ಅವರ ದೇಹವನ್ನ ಒಂದು ಕುದುರೆಯ ರೀತಿ ಗುಡಿಸಲಿಗೆ ನೇತಾಕಿರ್ತಾನೆ. ಬೆಳಿಗ್ಗೆ ಆದಾಗ ಥೋರ್ ಅದನ್ನ ನೋಡಿ ತುಂಬಾ ಕೋಪದಿಂದ ಚೀರಾಡ್ತಾ ಇರ್ತಾನೆ. ನನ್ನ ಸಾಥಿಗಳನ್ನ ಈ ಸ್ಥಿತಿಗೆ ತಂದವರನ್ನು ನಾನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಹಾಗೆ ಅಲ್ಲೇ ಇದ್ದಂತ ಬಂದಿಗಳನ್ನು ಇವರೇ ಮಾಡಿರ್ಬೇಕು ಅಂತ ಹೊಡಿತಾ ಇರ್ತಾನೆ. ಆಗ ಅಲ್ಲಿಗೆ ಫ್ಯೂನ್ಲಿರ್ ಹಾಗೂ ಗುಡ್ರೂನ್ ಬಂದು ಥೋರ್ನ ಸಮಾಧಾನ ಮಾಡ್ತಾರೆ. ನಂತರ ಅಲ್ಲಿದ್ದಂತ ಒಬ್ಬ ಅಜ್ಜಿ ಹೇಳ್ತಾಳೆ, ಇದು ಈ ಭೂಮಿ ಮೇಲೆ ಇರುವವರು ಮಾಡಿರೋದಲ್ಲ, ಆ ರಾಜನ ಆತ್ಮ ರಕ್ತದ ದಾಹದಿಂದ ಅವನ ಕತ್ತಿ ಮಾಡಿರೋದು ಅಂತ ಹೇಳ್ತಾಳೆ. ಅಂದಂಗೆ ಇವರೆಲ್ಲ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಈ ಕೊಲೆಗಳನ್ನೆಲ್ಲ ಮಾಡಿರೋದು ಅವಾಗ್ಲೇ ನೋಡಿದ್ವಲ್ಲ ಒಂದು ಶಕ್ತಿಶಾಲಿ ಕತ್ತಿ ಒಬ್ಬ ರಾಜನ ಅಸ್ಥಿ ಪಂಜರದ ಹತ್ರ, ಆ ರಾಜನ ಆತ್ಮವೇ ಬಂದು ಇವರನ್ನೆಲ್ಲ ಕೊಂದಿದೆ ಅಂತ ಅನ್ಕೊಂಡಿರ್ತಾರೆ. ನಂತರ ಉಳಿದ ಬಂದಿಗಳನ್ನೆಲ್ಲ ಹೊಡೆದು ಎಳ್ಕೊಂಡು ಹೋಗ್ತಾರೆ. ನಂತರ ಓಲ್ಗಾ ಬಂದು ನಾನು ಜಾದು ಮಶ್ರೂಮ್ ಅನ್ನು ತಂದಿದ್ದೀನಿ, ರಾತ್ರಿ ಊಟದಲ್ಲಿ ಹಾಕಿ ಅವರನ್ನೆಲ್ಲ ಒಂದು ರೀತಿಯ ಮಾಯೆಯಲ್ಲಿ ತೇಲುವ ರೀತಿ ಮಾಡ್ತೀನಿ,
ನೀನು ಎಲ್ಲರನ್ನು ಕೊಂದು ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಹ್ಯಾಮಿಯತ್ ಇವತ್ತು ಬೇಡ, ಇವತ್ತು ಆತ್ಮ ಎಲ್ಲ ಕಡೆ ರಕ್ತವನ್ನು ಹರಿಸುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಇವನೇ ಅವರನ್ನೆಲ್ಲ ಕೊಲ್ತೀನಿ ಅಂತ ಹೇಳ್ತಾನೆ. ರಾತ್ರಿ ಆದ ಮೇಲೆ ಬಲಿ ಕೊಡೋದಿಕ್ಕೆ ಅಂತ ಪೂಜೆ ಮಾಡಿ ರೆಡಿ ಆಗ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಒಂದು ಗಂಡು ನರಿಯ ಜೊತೆ ಯಾರೋ ಕೂಗುತ್ತಿರುವ ಹಾಗೆ ಕೇಳಿಸ್ತಿರುತ್ತೆ. ಈ ಕಡೆ ಫ್ಯೂನ್ಲಿರ್ ಹಾಗೂ ಗುಡ್ರೋನ್ ಅವರ ಗುಡಿಸಲಲ್ಲಿ ಇರ್ಬೇಕಾದ್ರೆ ಅವರು ಸಾಕಿದಂತ ನಾಯಿ ಬೊಗಳೋಕೆ ಶುರು ಮಾಡುತ್ತೆ. ಹಾಗೆ ಅದು ಫ್ಯೂನ್ಲಿರ್ ನ ಮೇಲೂ ಕೂಡ ಅಟ್ಯಾಕ್ ಮಾಡುತ್ತೆ. ಆ ನಾಯಿನ ಫ್ಯೂನ್ಲಿರ್ ಚಾಕುಯಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ ನೋಡಿದ್ರೆ ಆ ನರಿ ಜೊತೆ ಕೂಗ್ತಿರೋದು ಬೇರೆ ಯಾರು ಅಲ್ಲ, ಅದು ಹ್ಯಾಮಿಯತ್ತೆ. ನಂತರ ಫ್ಯೂನ್ಲಿರ್ ತನ್ನ ಸೈನಿಕರ ಜೊತೆ ಹೊರಗಡೆ ಬಂದಾಗ ಎಲ್ಲಾ ಸಾಕು ನಾಯಿಗಳು ಸೈನಿಕರನ್ನ ಕಚ್ಚುತ್ತಿರುತ್ತವೆ. ಈ ಕಡೆ ಹ್ಯಾಮಿಯತ್ ಬಲಿ ಕೊಡೋದಿಕ್ಕೆ ಅಂತ ಇಟ್ಟಿದ್ದ ಹುಡುಗಿನ ಕಾಪಾಡಿ ಅಲ್ಲೇ ಇದ್ದ ಅಜ್ಜಿನ ಕಟ್ಟಾಕಿ ಮತ್ತೊಬ್ಬನನ್ನ ಸಾಯಿಸಿ ಅವನನ್ನ ನೇತಾಕಿರ್ತಾನೆ. ಇದನ್ನ ನೋಡಿ ಫ್ಯೂನ್ಲಿರ್ ನ ಫ್ಯಾಮಿಲಿ ತುಂಬಾ ಭಯ ಬೀಳ್ತಾರೆ. ಮತ್ತೆ ಅಜ್ಜಿಯ ಕಟ್ಟನ್ನು ಬಿಚ್ತಾರೆ. ಮಾರನೇ ದಿನ ಬೆಳಿಗ್ಗೆ ಫ್ಯೂನ್ಲಿರ್ ಬಂದಿಗಳನ್ನು ಲೈನ್ ಆಗಿ ನಿಲ್ಸಿ ಇವತ್ತು ರಾತ್ರಿ ನಿಮ್ಮ ರಕ್ಷಣೆಗಾಗಿ ನಿಮಗೆ ಶಸ್ತ್ರಗಳನ್ನು ಕೊಡುತ್ತೇವೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವರು ಅಲ್ಲಿಂದ ಹೋಗ್ತಾರೆ. ರಾತ್ರಿ ಆದ ಮೇಲೆ ಓಲ್ಗಾ ತನ್ನ ಮಾಯಾ ಶಕ್ತಿಯಿಂದ ಊಟವನ್ನ ಮಾಯಾ ಮಶ್ರೂಮ್ ಹಾಕಿ ತಯಾರು ಮಾಡ್ತಾಳೆ. ನಂತರ ಆ ಊಟವನ್ನು ಎಲ್ಲರಿಗೂ ಹಂಚುತ್ತಾಳೆ. ಸ್ವಲ್ಪ ಸಮಯದ ನಂತರ ಅದೇ ಮೂಗ್ ಕುಯ್ಸ್ಕೊಂಡಿದ್ನಲ್ಲ ಅವನ ಮುಂದೆ ಹ್ಯಾಮಿಯತ್ ಬರ್ತಾನೆ. ಅವನಿಗೆ ಮಾಯಾ ಊಟ ತಿಂದಿದ್ರಿಂದ ತಲೆ ಸುತ್ತೋ ರೀತಿ ಆಗ್ತಿರುತ್ತೆ. ಮತ್ತೆ ಒಂಥರ ವಿಚಿತ್ರ ಶಬ್ದಗಳು ಕೇಳಿಸೋದಿಕ್ಕೆ ಶುರು ಆಗುತ್ತೆ. ಹಾಗೆ ಹುಚ್ಚರ ರೀತಿ ಆಡ್ತಾ ಕೆಲವರು ತಮ್ಮನ್ನ ತಾವೇ ಚುಚ್ಚಿಕೊಂಡು ಸಾಯ್ತಿರ್ತಾರೆ. ಅದಾದ್ಮೇಲೆ ಹ್ಯಾಮಿಯತ್ ಒಂದು ರೂಮ್ಗೆ ಬರ್ತಾನೆ. ಆ ರೂಮ್ ನಲ್ಲಿ ಓಲ್ಗಾ ಕೂಡ ಇರ್ತಾಳೆ. ಹ್ಯಾಮಿಯತ್ ಅವಳಿಗೆ ನಾನು ನಿನಗೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದು ಅವನ ಅಮ್ಮ ಇದ್ದಂತ ರೂಮಿನ ಒಳಗಡೆ ಹೋಗ್ತಾನೆ. ಅಲ್ಲಿ ಇವನಿಗೆ ಅವರ ಅಪ್ಪನ ಉಂಗುರ ಸಿಗುತ್ತೆ. ಅದನ್ನ ನೋಡಿ ಇವನು ತುಂಬಾ ದುಃಖ ಪಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಗುಡ್ರೂನ್ ಬರ್ತಾಳೆ. ಅವಳ ಕೊರಳಿಗೆ ಕತ್ತಿ ಇಟ್ಟು ಹೆದರಬೇಡಿ, ನಾನು ನಿಮ್ಮ ಮಗ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾನೆ, ನಾನು ನಿಮ್ಮನ್ನ ಇಲ್ಲಿಂದ ರಕ್ಷಣೆ ಮಾಡಲು ಬಂದಿದ್ದೀನಿ. ನಾಳೆ ನಾನು ಫ್ಯೂನ್ಲಿರ್ ನ ಸಾಯಿಸಿ ನಿಮ್ಮನ್ನ ಮತ್ತೆ ಗುನ್ನಾರ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆಗ ಗುಡ್ರೂನ್, ನೀನು ನಿಮ್ಮ ಅಪ್ಪನ ಹಾಗೇನೆ ಒಬ್ಬ ಕ್ರೂರ ಮನುಷ್ಯ, ನನಗೆ ನಿಮ್ಮ ಅಪ್ಪ ಸತ್ತಿದ್ರಿಂದ ಯಾವ ದುಃಖವೂ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಆಕ್ಚುಲಿ ಇವಳೆ ಫ್ಯೂನ್ಲಿರ್ ನ ಹತ್ರ ಔರಂಡಿಲ್ ನ ಸಾಯಿಸು ಅಂತ ಬೇಡ್ಕೊಂಡಿರ್ತಾಳೆ. ಯಾಕೆ ಅಂತಂದ್ರೆ ಔರಂಡಿಲ್ ಇವಳನ್ನ ಇಷ್ಟಪಡ್ತಿರೋದಿಲ್ಲ. ಅವನು ಕೇವಲ ಅವನ ಸಂಪತ್ತು, ಸ್ಥಾನಮಾನ ಹಾಗೂ ಹ್ಯಾಮಿಯತ್ನ ಮಾತ್ರ ಇಷ್ಟಪಡ್ತಿರ್ತಾನೆ. ಹಾಗೂ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ಗುಡ್ರೂನ್ ಕೂಡ ಔರಂಡಿಲ್ ಎಳೆದುಕೊಂಡು ಬಂದಿದ್ದ ಒಬ್ಬಳು ಬಂದಿನೇ. ಔರಂಡಿಲ್ ಇವರ ರಾಜ್ಯದವರನ್ನೆಲ್ಲ ಸಾಯಿಸಿ ಬಿಟ್ಟಿರ್ತಾನೆ. ಇದರಿಂದ ಔರಂಡಿಲ್ ಅಂದ್ರೆ ಗುಡ್ರೂನ್ಗೆ ತುಂಬಾ ಕೋಪ ಇರುತ್ತೆ. ಆದ್ದರಿಂದ ಫ್ಯೂನ್ಲಿರ್ ನ ಸಹಾಯ ತಗೊಂಡು ಔರಂಡಿಲ್ ನ ಸಾಯಿಸ್ತಾರೆ. ಹಾಗೆ ಹೇಳ್ತಾಳೆ, ನಾನು ನಿಮ್ಮ ಚಿಕ್ಕಪ್ಪನ ಜೊತೆ ಚೆನ್ನಾಗೇ ಇದ್ದೀನಿ ಅಂತ. ಮತ್ತೆ ಹೇಳ್ತಾಳೆ, ನಿಮ್ಮ ಚಿಕ್ಕಪ್ಪನನ್ನು ಸಾಯಿಸ್ಬಿಡು, ನಾನು ನೀನು ಮದ್ವೆ ಆಗಿ ಚೆನ್ನಾಗಿರೋಣ ಅಂತ. ಇದರಿಂದ ಹ್ಯಾಮಿಯತ್ಗೆ ತುಂಬಾ ಕೋಪ ಬರುತ್ತೆ. ಹೊರಗಡೆ ಮಲಗಿದ್ದಂತ ಥಾರ್ನ ಸಾಯಿಸ್ಬಿಡ್ತಾನೆ. ನಂತರ ಅಲ್ಲಿಂದ ಹೊರಗಡೆ ಬಂದಾಗ ಓಲ್ಗಾ ನಿಮ್ಮ ಅಮ್ಮ ಎಲ್ಲಿ ಅಂತ ಕೇಳ್ತಾಳೆ. ಅವಳು ಫ್ಯೂನ್ಲಿರ್ ನ ರೀತಿಯ ದೊಡ್ಡ ಮೋಸಗಾತಿ, ಅವರಿಗೆ ಸಂಬಂಧಪಟ್ಟ ಏನನ್ನು ಉಳಿಸೋದಿಲ್ಲ, ಎಲ್ಲವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಓಲ್ಗಾ ಈಗ ನಾವು ಏನು ಮಾಡಬೇಕು ಅಂತ ಕೇಳ್ತಾಳೆ. ನಾನು ಹೇಗಾದರೂ ಮಾಡಿ ಬೆಟ್ಟದ ತುದಿಗೆ ಹೋಗಲೇಬೇಕು, ಏಕೆಂದರೆ ಗುಡ್ರೂನ್ ನನ್ನನ್ನು ನೋಡಿದ್ದಾಳೆ. ಅವಳು ಬೆಳಿಗ್ಗೆ ಆಗೋಷ್ಟರಲ್ಲಿ ಈ ಕೊಲೆಗಳಿಗೆಲ್ಲ ನಾನೇ ಕಾರಣ ಅಂತ ಎಲ್ಲರಿಗೂ ಹೇಳಿ ಬಿಡ್ತಾಳೆ ಅಂತ ಹೇಳ್ತಾನೆ. ಆಗ ಓಲ್ಗಾ, ನೀನು ನಾಳೆ ಮರಳಿ ಬಂದು ಫ್ಯೂನ್ಲಿರ್ ನ ಸಾಯಿಸ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಹ್ಯಾಮಿಯತ್, ದೇವರ ಕೃಪೆ ಇದ್ದರೆ ಅದು ನೆರವೇರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಮಾರನೇ ದಿನ ಬೆಳಿಗ್ಗೆ ಥಾರ್ನ ಬಾಡಿ ನೋಡಿ ಫ್ಯೂನ್ಲಿರ್ ನ ಫ್ಯಾಮಿಲಿ ತುಂಬಾ ದುಃಖ ಪಡ್ತಾರೆ. ಆದರೆ ಥಾರ್ನ ಬಾಡಿಲಿ ಹೃದಯನ ಇರೋದಿಲ್ಲ. ಆಗ ಫ್ಯೂನ್ಲಿರ್ ದುಃಖದಿಂದ ಅದು ಯಾವ ಮಾಯಾಶಕ್ತಿ ನನ್ನ ಮಗನ ಹೃದಯವನ್ನು ಎತ್ಕೊಂಡೋಗಿರೋದು ಅಂತ ಅಳ್ತಿರ್ತಾನೆ. ಆಗ ಗುಡ್ರೂನ್ ಅಲ್ಲಿಗೆ ಬಂದು ಇದು ಯಾವುದೇ ಮಾಯಾಶಕ್ತಿಯ ಕೆಲಸವಲ್ಲ, ಇದನ್ನೆಲ್ಲ ಮಾಡಿರೋದು ಹ್ಯಾಮಿಯತ್ ಅಂತ ಹೇಳ್ತಾಳೆ. ಆಗ ಫ್ಯೂನ್ಲಿರ್, ನಾನು ಚಿಕ್ಕ ವಯಸ್ಸಿನಲ್ಲಿ ಅವನನ್ನು ಸಾಯಿಸ್ಬಿಟ್ನಲ್ಲ, ಅವನು ಬದುಕಿರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಗುಡ್ರೂನ್, ನನ್ನನ್ನು ನಂಬು, ಅವನು ಇಲ್ಲೇ ಎಲ್ಲೋ ಇದ್ದಾನೆ. ಹಾಗೂ ನನಗೆ ಭಯ ಏನೆಂದರೆ ಅವನನ್ನ ಕಳಿಸಿರೋದು ನಿನ್ನ ಸತ್ತುವಾದಂತಹ ಅಣ್ಣನ ಆತ್ಮ, ಅವನು ಸೇಡು ತೀರಿಸಿಕೊಳ್ಳುವವರೆಗೂ ಬಿಡೋದಿಲ್ಲ, ನಮ್ಮನ್ನ ಹಾಗೂ ಗುನ್ನಾರ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾಳೆ. ನಂತರ ಫ್ಯೂನ್ಲಿರ್ ಒಂದು ಚಾಕುವನ್ನು ತಗೊಂಡು ಎಲ್ಲಾ ಬಂದಿಗಳನ್ನು ಸಾಯಿಸೋದಿಕ್ಕೆ ಶುರು ಮಾಡ್ತಾನೆ. ಹಾಗೆ ಹ್ಯಾಮಿಯತ್ಗೆ ನನ್ನ ಮಗನನ್ನು ಸಾಯಿಸಲು ಯಾರು ಸಹಾಯ ಮಾಡಿದ್ರಿ ಅಂತ ಕೇಳ್ತಿರ್ತಾನೆ. ಹಾಗೆ ಓಲ್ಗಾನ ಸಾಯಿಸೋದಿಕ್ಕೆ ಅಂತ ಬಂದಾಗ ಗುಡ್ಡದ ಮೇಲಿಂದ ಹ್ಯಾಮಿಯತ್ ಬಂದು ಅವಳನ್ನ ಬಿಟ್ಟು ಬಿಡು, ಅದರ ಬದಲಾಗಿ ನಿನ್ನ ಮಗನ ಹೃದಯವನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇದರಿಂದ ಫ್ಯೂನ್ಲಿರ್ ಅವಳನ್ನ ಬಿಟ್ಬಿಡ್ತಾನೆ. ಆಗ ಹ್ಯಾಮಿಯತ್, ನಾನು ಹ್ಯಾಮಿಯತ್, ಔರಂಡಿಲ್ ನ ಮಗ, ನಮ್ಮ ಅಪ್ಪನನ್ನು ಸಾಯಿಸಿದ ಸೇಡನ್ನು ತೀರಿಸಿಕೊಳ್ಳಲು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಕೆಳಗೆ ಬರ್ತಿರ್ಬೇಕಾದ್ರೆ ಫ್ಯೂನ್ಲಿರ್ ನ ಸೈನಿಕರು ಅವನನ್ನು ಹಿಡಿಯಲು ಬರ್ತಿರ್ತಾರೆ. ಅವ್ರಿಗೆಲ್ಲ ಹೊಡೆದು ಮುಂದೆ ಹೋಗ್ತಿರ್ಬೇಕಾದ್ರೆ ಓಲ್ಗಾ ಅಲ್ಲಿಂದ ಓಡೋಗ್ತಿರ್ತಾಳೆ. ಇದನ್ನ ನೋಡಿ ಹ್ಯಾಮಿಯತ್ಗೆ ಶಾಕ್ ಆಗಿ ಸೈನಿಕರ ಕೈಗೆ ಸಿಗಾಕೋಬಿಡ್ತಾನೆ. ಆಗ ಸೈನಿಕರು ಅವನಿಗೆ ಚೆನ್ನಾಗಿ ಹೊಡೆದು ಫ್ಯೂನ್ಲಿರ್ ನ ಹತ್ರ ಕರ್ಕೊಂಡು ಹೋಗ್ತಾರೆ.
ಆಗ ಅವನು ಅವನ ಮಗನ ಹೃದಯವನ್ನು ತಗೋತಾನೆ. ಆಗ ಹ್ಯಾಮಿಯತ್ ಹೇಳ್ತಾನೆ, ಇದು ನಿನ್ನ ಮಗನ ಹೃದಯನೇ ಅಂತ ಹೇಗ್ ಅನ್ಕೊಂಡೆ, ನೀನು ಸಾಕಿದ್ದಂತ ನಾಯಿದು ಆಗಿರ್ಬೋದಲ್ಲ ಅಂತ ಹೇಳ್ತಾನೆ. ನಂತರ ಹ್ಯಾಮಿಯತ್ ನ ಚೆನ್ನಾಗಿ ಹೊಡೆದು ಒಂದು ರೂಮ್ ನಲ್ಲಿ ಕೂಡಾಕ್ತಾರೆ. ಆಗ ಅಲ್ಲಿಗೆ ಹ್ಯಾಮಿಯತ್ ನ ಪೂರ್ವಜರು ಕಾಗೆಯ ರೂಪದಲ್ಲಿ ಬಂದು ಅವನ ಕಟ್ಟನ್ನು ಬಿಡಿಸ್ತಾರೆ. ಈ ಕಡೆ ಫ್ಯೂನ್ಲಿರ್ ನ ಫ್ಯಾಮಿಲಿ ಥೋರ್ನ ಅಂತ್ಯಕ್ರಿಯೆ ಮಾಡ್ತಿರ್ತಾರೆ. ಅಲ್ಲಿ ಫ್ಯೂನ್ಲಿರ್ ಹೇಳ್ತಿರ್ತಾನೆ, ನನ್ನ ಮಗನನ್ನು ಕೊಂದವನನ್ನು ಕೊಲ್ಲುವ ಸಮಯ ಬಂದಿದೆ, ನಾನು ಕೊಲ್ಲುತ್ತೇನೆ ಅಂತ ಶಪಥ ಮಾಡ್ತಾನೆ. ನಂತರ ಹ್ಯಾಮಿಯತ್ ನ ಕೊಲ್ಬೇಕು ಅಂತ ಅವನನ್ನ ಕೂಡಾಕಿದ್ದಂತ ರೂಮ್ಗೆ ಬರ್ತಾರೆ. ಆದರೆ ಅಲ್ಲಿ ಹ್ಯಾಮಿಯತ್ ಇರೋದಿಲ್ಲ, ಬರೀ ಕಾಗೆಗಳು ಮಾತ್ರ ಇರ್ತವೆ. ಮಾರನೇ ದಿನ ನೋಡಿದ್ರೆ ಹ್ಯಾಮಿಯತ್ ಒಂದು ಹೊಂಡದಲ್ಲಿ ಇರ್ತಾನೆ. ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ಬೇರೆ ಯಾರು ಅಲ್ಲ, ಓಲ್ಗಾ ಅಂತ. ನಂತರ ಓಲ್ಗಾ ಮತ್ತೆ ಹ್ಯಾಮಿಯತ್ ಒಂದಾಗ್ತಾರೆ. ಆಗ ಹ್ಯಾಮಿಯತ್ ಹೇಳ್ತಾನೆ, ನನ್ನ ಜೀವನ ಇರೋದು ನನ್ನ ಅಪ್ಪನನ್ನು ಕೊಂದವರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಿಕ್ಕೆ ಅಂತ ಅನ್ಕೊಂಡಿದ್ದೆ, ಆದರೆ ಅದು ಈಗ ಚೇಂಜ್ ಆಗಿದೆ. ನಿನ್ನಷ್ಟು ಪ್ರೀತಿ ನನಗೆ ಯಾರು ತೋರಿಸಿರ್ಲಿಲ್ಲ, ನನ್ನ ತಾಯಿ ನನ್ನ ಬಾಲ್ಯವನ್ನು ಕಿತ್ಕೊಂಡ್ಲು ಅಂತ ಹೇಳ್ತಾನೆ. ಆಗ ಓಲ್ಗಾ ನಾವಿಬ್ಬರು ಇನ್ಮೇಲೆ ಒಂದಾಗೆ ಇರೋಣ ಅಂತ ಹೇಳ್ತಾಳೆ. ಅದಕ್ಕೆ ಹ್ಯಾಮಿಯತ್ ವಾಕೋನಿ ಅನ್ನೋ ಒಂದು ಜಾಗದಲ್ಲಿ ನಮ್ಮ ಸಂಬಂಧಿಕರ ಒಂದು ಮನೆ ಇದೆ, ಅಲ್ಲಿಗೆ ಹೋದ್ರೆ ನಾವು ಸೇಫ್ ಆಗಿರ್ಬೋದು ಅಂತ ಹೇಳ್ತಾನೆ. ಆ ಜಾಗಕ್ಕೆ ಹೋಗೋದಿಕ್ಕೆ ಅಂತ ಇವರಿಬ್ಬರು ಒಂದು ಬೋಟ್ ನ ಹತ್ತಿ ಹೋಗ್ತಾ ಇರ್ತಾರೆ. ಆಗ ಹ್ಯಾಮಿಯತ್ಗೆ ಅವರ ವಂಶ ವೃಕ್ಷದಲ್ಲಿ ಅವನ ಇಬ್ಬರು ಮಕ್ಕಳು ಕಾಣಿಸ್ತಿರ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ಓಲ್ಗಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಆಗ ಓಲ್ಗಾ, ಎಲ್ಲಿವರೆಗೂ ನಮ್ಮ ಮಕ್ಕಳು ಸುರಕ್ಷಿತ ಅಂತ ಅನ್ಸೋದಿಲ್ವೋ ಅಲ್ಲಿವರೆಗೂ ಈ ವಿಷಯನ ನಿಂಗೆ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಹ್ಯಾಮಿಯತ್, ಆ ಫ್ಯೂನ್ಲಿರ್ ಜೀವಂತವಾಗಿರೋವರೆಗೂ ನಮ್ಮ ಮಕ್ಕಳು ಸುರಕ್ಷಿತವಾಗಿರೋದಿಕ್ಕೆ ಆಗೋದಿಲ್ಲ ಅಂತ ಅವನನ್ನ ಕೊಲ್ಲೋದಿಕ್ಕೆ ಹೋಗಲು ರೆಡಿ ಆಗ್ತಾನೆ. ಆಗ ಓಲ್ಗಾ ಎಷ್ಟೇ ತಡೆಯೋದಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಇವನು ನಿಲ್ಲಲ್ಲ. ನಂತರ ಅವರ ಅಪ್ಪನ ಉಂಗುರವನ್ನು ಆ ನಾವಿಕರಿಗೆ ಕೊಟ್ಟು, ನಿಮಗೆ ವಾಕೋನಿಯಲ್ಲಿ ಈ ಉಂಗುರವನ್ನು ತೋರಿಸಿದರೆ 10 ಪಟ್ಟು ದುಡ್ಡನ್ನು ಕೊಡ್ತಾರೆ, ನೀವು ಸುರಕ್ಷಿತವಾಗಿ ಇವಳನ್ನು ಅಲ್ಲಿಗೆ ತಲುಪಿಸಿ ಅಂತ ಹೇಳಿ ಸಮುದ್ರಕ್ಕೆ ಹಾರ್ತಾನೆ. ಅಲ್ಲಿಂದ ಈಜುಕೊಂಡು ದಡ ಸೇರಿ ಮತ್ತೆ ಫ್ಯೂನ್ಲಿರ್ ನ ರಾಜ್ಯಕ್ಕೆ ಬರ್ತಾನೆ. ಇಲ್ಲಿ ಎಲ್ಲರೂ ಹ್ಯಾಮಿಯತ್ ನ ಹುಡುಕ್ತಾ ಇರ್ತಾರೆ. ಅಲ್ಲಿ ಹ್ಯಾಮಿಯತ್ಗೆ ಅವಾಗ್ಲೇ ಮೂಗು ಕುಯ್ಸ್ಕೊಂಡಿದ್ನಲ್ಲ ಅವನು ಕಾಣಿಸ್ತಾನೆ. ಅವನು ಮತ್ತೆ ಅವನ ಸೈನಿಕರನ್ನು ಸಾಯಿಸ್ಬಿಡ್ತಾನೆ. ಅಲ್ಲಿಂದ ಬಂದಿಗಳಿದ್ದಂತ ಕೊಠಡಿ ಹತ್ರ ಬಂದು ಅಲ್ಲಿದ್ದ ಸೈನಿಕರನ್ನೆಲ್ಲ ಸಾಯಿಸಿ ಇವ್ರನ್ನೆಲ್ಲ ಸ್ವತಂತ್ರಗೊಳಿಸ್ತಾನೆ. ನಂತರ ಫ್ಯೂನ್ಲಿರ್ ನ ಹುಡ್ಕೊಂಡು ಅವನ ಕೊಠಡಿಗೆ ಬರ್ತಾನೆ. ಅಲ್ಲಿ ಗುಡ್ರೋನ್ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವಳನ್ನ ಸಾಯಿಸ್ತಿರ್ಬೇಕಾದ್ರೆ ಗುನ್ನಾರ್ ಕೂಡ ಹಿಂದೆಯಿಂದ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಹ್ಯಾಮಿಯತ್ ಕೋಪದಿಂದ ಇಬ್ರು ಕೂಡ ಸಾಯಿಸ್ಬಿಡ್ತಾನೆ. ಆಗ ಅಲ್ಲಿಗೆ ಫ್ಯೂನ್ಲಿರ್ ಬಂದು ಅವರಿಬ್ಬರ ಬಾಡಿನ ಎತ್ಕೊಂಡು, ನಾನು ನಿನಗೆ ನರಕದ ಬಾಗಿಲಲ್ಲಿ ಸಿಗ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಈ ಕಡೆ ಬಂದಿಗಳೆಲ್ಲ ಫ್ಯೂನ್ಲಿರ್ ನ ರಾಜ್ಯದ ಗುಡಿಸಲಿಗೆಲ್ಲ ಬೆಂಕಿ ಇಡ್ತಾರೆ. ಈ ಕಡೆ ಹ್ಯಾಮಿಯತ್ ಕುದುರೆ ಏರಿ ಒಂದು ಜ್ವಾಲಾಮುಖಿ ಹರಿಯುವಂತ ಬೆಟ್ಟದ ಕಡೆಗೆ ಬರ್ತಾನೆ. ಅದೇ ನರಕದ ಬಾಗಿಲು. ಅಲ್ಲಿ ಇವನಿಗೆ ಗುಡ್ರೋನ್, ಗುನ್ನಾರ್ ಹಾಗೂ ಒಂದು ಕುದುರೆಯ ಬಾಡಿ ಕಾಣಿಸುತ್ತೆ. ಅವರ ಬಾಡಿ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾನೆ. ಅದಾದ್ಮೇಲೆ ಫ್ಯೂನ್ಲಿರ್ ನ ಹುಡ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾನೆ. ಅಲ್ಲಿ ಫ್ಯೂನ್ಲಿರ್ ಜ್ವಾಲಾಮುಖಿಯ ಪಕ್ಕದಲ್ಲಿ ಇರ್ತಾನೆ. ಇವರಿಬ್ಬರ ನಡುವೆ ಫೈಟ್ ಆಗಲು ಶುರು ಆಗುತ್ತೆ. ಇಬ್ಬರು ಸರಿಸಮಾನರಾಗಿ ಹೋರಾಡ್ಬೇಕಾದ್ರೆ ಫ್ಯೂನ್ಲಿರ್ ಹ್ಯಾಮಿಯತ್ ನ ಕೈಗೆ ಕತ್ತಿಯಿಂದ ಜೋರಾಗಿ ಹೊಡಿತಾನೆ. ಇದರಿಂದ ಹ್ಯಾಮಿಯತ್ ನ ಕತ್ತಿ ಕೆಳಗಡೆ ಬಿದ್ದೋಗುತ್ತೆ. ಅವನ ಕೈಯನ್ನು ಎತ್ತೋದಿಕ್ಕೆ ಆಗೋದಿಲ್ಲ. ಆದರೂ ಅವನು ತನ್ನ ಮುಂದಿನ ಪೀಳಿಗೆಯನ್ನು ಉಳಿಸಲೇಬೇಕೆಂದು ಕಷ್ಟಪಟ್ಟು ಹೇಗೋ ಮಾಡಿ ಕತ್ತಿನ ಎತ್ಕೊಂಡು ಫ್ಯೂನ್ರಲ್ ನ ತಲೆ ಕತ್ತರಿಸ್ಬಿಡ್ತಾನೆ. ಇದರ ನಡುವೆ ಫ್ಯೂನ್ರಲ್ ಕೂಡ ಹ್ಯಾಮಿಯತ್ ನ ಎದೆಗೆ ಚುಚ್ಚಿಬಿಡ್ತಾನೆ. ಹ್ಯಾಮಿಯತ್ ಕೆಳಗೆ ಬಿದ್ದಾಗ ಅವನ ಕಣ್ಣಿಗೆ ಓಲ್ಗಾ ಹಾಗೂ ಅವನ ಇಬ್ಬರ ಮಕ್ಕಳು ಸಂತೋಷದಿಂದ ಇರೋ ತರ ಕಾಣಿಸ್ತಿರುತ್ತೆ. ಇದರಿಂದ ಹ್ಯಾಮಿಯತ್ ಕೂಡ ಸಂತೋಷದಿಂದನೇ ಸ್ವರ್ಗದ ಬಾಗಿಲನ್ನ ನೋಡ್ತಿರ್ತಾನೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸಿನಿ ವಿಸ್ಪರ್ ಕನ್ನಡ.